ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಕ್ರಿಸ್ತನಲ್ಲಿ ಚೆನ್ನಾಗಿರ್ಬೇಕಂತಾನೆ ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದಲ್ಲಿ ದಿನ ದಿನ ಬಂದು ನಿಮ್ಮನ್ನು ಭೇಟಿ ಆಗ್ತೇನೆ. ಸರಿ, ಬನ್ನಿರಿ, ಇವತ್ತಿನ ಆಶೀರ್ವಾದವನ್ನು, ವಾಕ್ಯವನ್ನು ನಾವು ಧ್ಯಾನ ಮಾಡಿ ದೇವರ ಅದ್ಭುತವನ್ನು ಹೊಂದಿಕೊಳ್ಳೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 9ನೇ ಅಧ್ಯಾಯ 42-43. ಆ ಹುಡುಗನು ಇನ್ನು ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಆತನ ತಂದೆಯ ಕೈಗೆ ಕೊಟ್ಟನು. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ನನ್ನ ಪ್ರಿಯರೇ, ಹಲ್ಲೆಲೂಯಾ. ನನ್ನ ಪ್ರಿಯರೇ, ಇಲ್ಲಿ ಒಂದು ಸಂಭವ ನಡೀತದೆ ನೋಡಿ. ಯೇಸಪ್ಪ ಈ ಲೋಕದಲ್ಲಿ ಇರಬೇಕಾದ್ರೆ ಹುಡ್ಕೊಂಡ್ಬಂದಿದ್ದಂಥ ಜನರಿಗೆಲ್ಲ ಒಳ್ಳೇದು ಮಾಡಿದ್ರು. ಎಲ್ಲ ಒಂದೊಂದು ಗ್ರಾಮಕ್ಕೂ ಹುಡ್ಕೊಂಡೋಗಿ ದೇವರು ಒಳ್ಳೇದನ್ನೇ ಮಾಡಿದ್ರು. ನನ್ನ ಪ್ರಿಯರೇ, ಒಳ್ಳೇದಂತ ಹೇಳಿದ್ರೆ ಯಾರೆಲ್ಲ ದೆವ್ವದಲ್ಲಿ ಹಿಡ್ಕೊಂಡು ಕಷ್ಟಪಡ್ತಾ ಇದ್ರು ಅವ್ರಿಗೆಲ್ಲ ಬಿಡುಗಡೆ ಕೊಟ್ಟರು. ಕಾಯಿಲೆ ಇರೋರಿಗೆಲ್ಲ ಸ್ವಸ್ಥತೆಯನ್ನು ಮಾಡಿದ್ರು. ಕಣ್ಣೀರು ಇಟ್ಕೊಂಡಿರೋರಿಗೆ ಕಣ್ಣೀರನ್ನು ದೂರ ಮಾಡಿದ್ರು. ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಟ್ಟರು. ನನ್ನ ಪ್ರಿಯರೇ, ಇಂಥ ದೇವರು ಹುಡುಕಿ ಬಂದು ನಿಮಗೆ ಸಮಾಧಾನವು ಬಿಡುಗಡೆ ಕೊಡುವಂಥ ದೇವ್ರನ್ನ ನೋಡಿದ್ದೀರಾ? ಯೇಸು ಸ್ವಾಮಿಯನ್ನು ಕರೆದು ನೋಡಿ. ನನ್ನ ಪ್ರಿಯರೇ, ಅವರೊಬ್ಬರೇ ಹುಡುಕಿ ಬಂದು ಬಿಡುಗಡೆನೂ ಸಮಾಧಾನ ಕೊಡುವುದಕ್ಕೆ ಶಕ್ತನು. ಇಲ್ಲಿ ನೋಡಿದಾಗ ಒಂದು ತಂದೆ ತನ್ನ ಮಗನಿಗಾಗಿ ಕಷ್ಟಪಡ್ತಾ ಇದ್ದಾರೆ. ಏಸಪ್ಪನ ನೋಡಿ ಮಾತಾಡ್ತಾರೆ. ಅವ್ರು ಬಂದು ಹೇಳ್ತಾರೆ, ಏಸಪ್ಪ, ನಿಮ್ಮನ್ನು ಇವತ್ತು ಹುಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ನನ್ನ ಮಗನಿಗೆ ದೆವ್ವ ಹಿಡಿತದೆ. ದೆವ್ವ ಹಿಡಿಯುವಾಗ ಅದು ಬಂದು ಹಿಡಿಯುವಂಥ ಸಮಯದಲ್ಲಿ ಹಾಗೆ ನೆಲಕ್ಕೆ ತಳ್ಳಿಬಿಡ್ತದೆ, ಮತ್ತು ಒದ್ದಾಡಿ ಅವನನ್ನು ಜಜ್ಜಿ ಬಿಡೋವರೆಗೂ ಅದು ಬಿಡೋದಿಲ್ಲ. ಆಮೇಲೆ ಅವನ ಬಾಯಲ್ಲಿ ನೊರೆ ಎಲ್ಲ ಬಂದು ಕೆಳಗೆ ಬಿದ್ದೋಗ್ತಾನೆ. ಅಪ್ಪ, ಇದರಿಂದ ಬಿಡುಗಡೆ ಕೊಡು ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಕೇಳಿದ ತಕ್ಷಣ ಏಸಪ್ಪ ಮನ ಮರುಗ್ತಾರೆ. ನೀನು ಯಾರು? ನೀನು ಯಾವ ಜಾತಿ? ನೀನು ಯಾವ ಊರು? ನೀನು ಯಾವ ಕುಲ? ನೀನು ಯಾವ ಗೋತ್ರ? ನೀನು ಯಾವ ನಕ್ಷತ್ರ? ಹಂಗೆಲ್ಲ ಕೇಳಿಲ್ಲ. ನನ್ನ ಪ್ರಿಯರೇ, ನಮ್ಮ ಏಸಪ್ಪ ಕೇಳೋದೆಲ್ಲ ಕಣ್ಣೀರು. ನಿಮ್ಮ ಕಣ್ಣೀರೇನು? ನಿಮ್ಮ ದುಃಖ ಏನು? ನಿಮ್ಮ ನೋವು ಏನು? ಇಂಥ ದೇವ್ರನ್ನ ಎಲ್ಲಾದರೂ ನೋಡಿದ್ದೀರಾ? ನನ್ನ ಪ್ರಿಯರೇ, ನಿಮ್ಮ ದುಃಖ ಎಷ್ಟು, ನೋವು ಎಷ್ಟು ಅಂತ ಕೇಳೋರು ಈ ಲೋಕದಲ್ಲಿ ಏಸಪ್ಪ ಒಬ್ಬರನ್ನೇ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ಪ್ರಿಯರೇ, ಅವರೊಬ್ಬರೇ. ಒಂದು ವ್ಯಕ್ತಿಯನ್ನು ನೋಡಿದ್ರೆ, ಯಾಕೆ ಕಣ್ಣೀರಿರ್ತೀಯ? ಯಾಕೆ ಸೋತು ಹೋಗಿದ್ಯಾ? ಎದ್ದೋಳು, ನಿಂತ್ಕೊಳ್ಳು, ನಾನು ನಿನ್ನ ಜೊತೇಲಿ ಇರ್ತೀನಿ ಅಂತ ಹೇಳಿ ಧೈರ್ಯಪಡಿಸಿ ಬಿಡುಗಡೆ ಕೊಡೋದಕ್ಕೆ ಲೋಕದಲ್ಲಿ ಏಸಪ್ಪ ಒಬ್ಬರೇ. ನನ್ನ ಪ್ರಿಯರೇ, ನೋಡಿದ್ರೆ ಆವಾಗ ಹೇಳ್ತಾರೆ, ಅವನ್ನ ಅದೇ ರೀತಿ ಮಾತಾಡ್ತಾ ಇರಬೇಕಾದ್ರೆ ದೆವ್ವ ಅವನ ಮೇಲೆ ಬಂದ ತಕ್ಷಣ ಅವನ್ನ ಒದ್ದಾಡಿಸ್ತಾ ಇದೆ. ತಕ್ಷಣ ಏಸಪ್ಪ ಹೇಳಿದ್ರು, ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಗದರಿಸಿ ಹೇಳಿದ್ರು, ಏ ದೆವ್ವವೇ, ಇವನ್ನ ಬಿಟ್ಟೋಗು ಅಂತ ಹೇಳಿದ್ರು. ನನ್ನ ಪ್ರಿಯರೇ, ಹೇಳಿದ ಕೂಡಲೇ ಆ ದೆವ್ವ ಅವನ್ನ ಎಷ್ಟು ದಿನ ಹಿಂಸೆ ಮಾಡ್ತಾ ಇತ್ತು ಅದೆಲ್ಲ ಗೊತ್ತಿಲ್ಲ, ಎಷ್ಟು ದಿನ ಅವನ್ನ ಕಾಡ್ತಾ ಇತ್ತು ಅದು ಗೊತ್ತಿಲ್ಲ. ಆದರೆ ಕಣ್ಣೀರಿಂದ ಎಷ್ಟು ಊರಿಗೆ ಸುತ್ಕೊಂಡು ಬಂದರು. ಆದರೆ ಏಸಪ್ಪ ಹತ್ರ ಬಂದ ತಕ್ಷಣ ಎಷ್ಟೋ ವರ್ಷ ಕಷ್ಟ ಕೊಡ್ತಾ ಇದ್ದಿದ್ದಂಥ ಆ ದೆವ್ವದ ಕಾಟದಿಂದ ಬಿಡಿಸಿ ಆ ಅಳ್ತಾ ಇದ್ದಿದ್ದಂಥ ತಂದೆ ಬಳಿಯಲ್ಲಿ ಮಗನನ್ನು ಒಪ್ಪಿಸಿಕೊಟ್ರು. ನನ್ನ ಪ್ರಿಯರೇ, ಹಲ್ಲೆಲೂಯಾ. ಏಸಪ್ಪ ಹತ್ರ ಹುಡುಕಿ ಬಂದರೆ ದುಡ್ಡು ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಪ್ರಿಯರೇ, ಏನು ಮಾಡಬೇಕು? ಅಯ್ಯೋ, ಒಂದು ಪರಿಹಾರ ಹೊಂದೋದಕ್ಕೆ, ಒಂದು ಬಿಡುಗಡೆ ಹೊಂದೋದಕ್ಕೆ ನಾನು ಏನೆಲ್ಲ ಮಾಡಬೇಕು? ಏನೂ ಇಲ್ಲ. ನಿಮ್ಮ ಹೃದಯದಲ್ಲಿ ಇರುವಂಥ ಆ ದುಃಖವನ್ನು, ಕಣ್ಣೀರನ್ನು ಏಸಪ್ಪ ಕೈಯಲ್ಲಿ ಕೊಟ್ಟು ನೋಡಿ. ನನ್ನ ಪ್ರಿಯರೇ, ಆ ಏಸಪ್ಪ ಹತ್ರ ಹೇಳಿ ನೋಡಿ, ನಿಮ್ಮ ದುಃಖವನ್ನು ಹೇಳಿ ನೋಡಿ. ದೇವರು ಆ ದುಃಖವನ್ನು ತೆಗೆದು ನಿಮಗೆ ಸಮಾಧಾನವನ್ನು ಕೊಡೋರು ಮತ್ತು ಎಲ್ಲ ದೆವ್ವಗಳ ಕಾಟಗಳಿಂದ ಬಿಡಿಸಿ ನಿಮಗೆ ಸ್ವಸ್ಥತೆಯನ್ನು ಕೊಡೋರು. ನನ್ನ ಪ್ರಿಯರೇ, ನೀವು ಇದನ್ನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ನನಗೊಂದು ಜ್ಞಾಪಕ ಬರ್ತದೆ. ನಮ್ಮ ಸಭೆಯಲ್ಲಿ ಒಂದು ಸಹೋದರಿ ನೆಲ್ಲೂರಲ್ಲಿಂದ ಬಂದರು. ಇವಾಗ ಕೂಡ ಇದ್ದಾರೆ, ತುಂಬ ಸಾಕ್ಷಿಯಾಗಿ ಇವಾಗ ಪ್ರಾರ್ಥನೆ ಮಾಡ್ತಾರಂದರೆ ಅವ್ರು ಪ್ರಾರ್ಥನೆ ಮಾಡೋವಾಗ ನನಗೆ ಅಷ್ಟು ಆಸೆ ಆಗ್ಬಿಡ್ತದೆ. ಅವರು ಹಂಗೆ ದೆವ್ವ ಬಂದರೆ ಹಾಗೆ ಅವರ ಶರೀರವನ್ನು ಹಾಗೆ ತಿರುಗಿಸಿ ಎಷ್ಟು ಮೇಲಕ್ಕೆ ಎತ್ತುತ್ತದೆ ಅಂದರೆ ಎಷ್ಟು ಮೇಲಕ್ಕೆ ಎತ್ತುತ್ತದೆ. ಆವಾಗ ಅವ್ರಿಗೆ ಹೇಳಿದ್ರಂತೆ, ಎಲ್ಲಾದರೂ ಏಸಪ್ಪ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಹೋಗು, ಅಲ್ಲಿ ಮಾತ್ರನೇ ನಿನಗೆ ಬಿಡುಗಡೆ ಸಿಕ್ಕೋದು. ಜನರಿಗೆ ಗೊತ್ತು, ದೆವ್ವದಿಂದ ಬಿಡುಗಡೆ ಕೊಡೋದಕ್ಕೆ ಏಸಪ್ಪ ಇಂದ ಮಾತ್ರನೇ ಸಾಧ್ಯ ಅಂತ ಈ ಲೋಕದಲ್ಲಿ ಇರುವಂಥ ಎಲ್ರಿಗೂ ಗೊತ್ತು. ನನ್ನ ಪ್ರಿಯರೇ,
ಎಲ್ಲೆಲ್ಲೋ ಹೋಗಿ ಎಷ್ಟೋ ದುಡ್ಡು ಹಣ ಕಾಸು ಖರ್ಚಾದ ಮೇಲೆ ಅವ್ರಿಗೆ ಹೇಳಿದ್ರಂತೆ ಎಲ್ಲಾದರೂ ಹೋಗಿ ಏಸಪ್ಪ ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ಹೋಗು ಅಂತ. ಆವಾಗ ವೈಟ್ ಫೀಲ್ಡಲ್ಲಿ ಇರುವಂಥ ನಮ್ಮ ಸಭೆಗೆ ಹುಡ್ಕೊಂಡ್ಬಂದರು ನನ್ನ ಪ್ರಿಯರೇ. ಬಂದ ತಕ್ಷಣ ಅವ್ರಿಗೆ ಪ್ರಾರ್ಥನೆ ಮಾಡಿದ್ವಿ. ಇವಾಗ ಹೆಂಗೆ ಇದ್ದಾರೆ ಅಂದರೆ ಅವರು ನಿಂತ್ಕೊಂಡು ಶಾರದಮ್ಮ ಪ್ರಾರ್ಥನೆ ಮಾಡಿ ಅಂತ ಹೇಳಿದ ತಕ್ಷಣ ಸಾಕು, ಎಲ್ಲ ಲೋಕದಲ್ಲಿ ಯಾರ್ಯಾರಿಗೆಲ್ಲ ದೆವ್ವ ಹಿಡ್ದಿದ್ಯೋ, ಏಸಪ್ಪ ಯಾರೆಲ್ಲ ದೆವ್ವ ಕಾಟದಲ್ಲಿ ಇದ್ದಾರೋ ಬಿಡುಗಡೆ ಕೊಡು ಸ್ವಾಮಿ, ನನಗೆ ಕೊಟ್ಟಲ್ಲಪ್ಪ ಅವ್ರು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ ನನ್ನ ಪ್ರಿಯರೇ. ಉಚಿತವಾಗಿ ದೇವರು ಬಿಡುಗಡೆನ ಕೊಟ್ಟರು. ಹಣ ಇರುವಾಗ ಎಲ್ಲೆಲ್ಲೋ ಸುತ್ತಿದ್ರು, ಆದರೆ ದೇವರ ಬಳಿಗೆ ಬಂದಾಗ ಅವರ ದುಃಖವನ್ನು ನೋವನ್ನು ತೆಗೆದು ಇವತ್ತು ಸಂತೋಷವಾಗಿ ಸಮಾಧಾನವಾಗಿ ಗಂಡ ಹೆಂಡತಿ ಸಭೆಗೆ ಖುಷಿಯಾಗಿ ಓಡಿ ಬರ್ತಾರೆ ನನ್ನ ಪ್ರಿಯರೇ. ದೆವ್ವ ಕಾಟದಲ್ಲಿ ಎಷ್ಟು ದಿನ ಎಷ್ಟು ವರ್ಷ ನಾನು ನೆರಳಿ ಅಂತ ಯೋಚನೆ ಮಾಡ್ತೀರಾ? ಏಸಪ್ಪ ಅಂತ ಕರೀರಿ, ನಿಮ್ಮ ಮನೆ ಹತ್ರ ಇರುವಂಥ ಸಭೆಗೆ ಹೋಗ್ರಿ ನನ್ನ ಪ್ರಿಯರೇ. ಅಲ್ಲಿ ಹೋಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ಳುವಾಗ ಖಂಡಿತವಾಗಿ ನಿಮಗೆ ಬಿಡುಗಡೆ ಸಿಗ್ತದೆ. ಯಾವ ರೀತಿಯಾಗಿ ಆ ದೆವ್ವದ ಕಾಟದಿಂದ ಹುಡುಗನನ್ನು ಬಿಡಿಸಿ ತಂದೆ ಕೈಗೆ ಒಪ್ಪಿಸಿಕೊಟ್ಟರು, ನೀವು ಯಾರೆಲ್ಲ ದೆವ್ವದ ಕಾಟದಿಂದ ಕಷ್ಟಪಡ್ತಾ ಇದ್ದೀರೋ ಏಸಪ್ಪ ಅಂತ ಕರೀರಿ. ಸಭೆಗೆ ಹುಡ್ಕೊಂಡು ಹೋಗಿ ಪ್ರಾರ್ಥನೆಯನ್ನು ಹುಡ್ಕೊಂಡು ಹೋಗಿ ದೇವರ ಹುಡುಗನ ಕೊಟ್ಟಿದ್ದಂಥ ಬಿಡುಗಡೆ, ನಮ್ಮ ಸಭೆಗೆ ಬಂದಿದ್ದಂಥ ಶಾರದಮ್ಮ ಕೊಟ್ಟಿದ್ದಂಥ ಬಿಡುಗಡೆನ ದೇವರು ನಿಮಗೂ ಕೊಡಲು ಶಕ್ತನು ನನ್ನ ಪ್ರಿಯರೇ. ಪ್ರಾರ್ಥನೆ ಮಾಡೋಣವ, ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಎಷ್ಟೋ ವರ್ಷಗಳಿಂದ ದೆವ್ವದ ಕಾಟದಿಂದ ಕಷ್ಟಪಡುವಂಥ ಒಂದೊಂದು ಮಕ್ಕಳನ್ನು, ಒಂದೊಂದು ಯೌವನಸ್ಥರನ್ನು, ಒಂದೊಂದು ದೊಡ್ಡವರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲೆಲ್ಲೋ ಸುತ್ತಬಿಟ್ಟೆ ನಾನು, ಈ ದೆವ್ವದಿಂದ ನನಗೆ ಬಿಡುಗಡೆ ಕೊಡೋದಕ್ಕೆ ಯಾರೂ ಇಲ್ಲ ಅಂತ ತತ್ತರಿಸ್ತಾ ಇರುವಂಥ, ನೆರಳ್ತಾ ಇರುವಂಥ ಅವರನ್ನ ಸಭೆಗೆ ಹೋಗೋದಕ್ಕೆ ಸಹಾಯ ಮಾಡಿ ಏಸಪ್ಪ. ಏಸಪ್ಪ ಅಂತ ನಿಮ್ಮ ಹೆಸರು ಕರೆಯೋದಕ್ಕೆ ಸಹಾಯ ಮಾಡಿ ಏಸಪ್ಪ. ಆ ದೆವ್ವದ ಕಾಟದಿಂದ ಬಿಡಿಸು ಸ್ವಾಮಿ. ಕರ್ತನೇ ಸ್ತೋತ್ರ ರಾಜ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಅಪ್ಪ ದೆವ್ವದ ಕಾಟದಿಂದ ಕಟ್ಟಲ್ಪಟ್ಟವರಾಗಿದ್ದರೆ ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಗದರಿಸುತ್ತೇನೆ, ಇವರನ್ನು ಬಿಟ್ಟು ತೊಲಗಲಿ ಅಂತ ಯೇಸುವಿನ ರಕ್ತದಿಂದ ಗದರಿಸ್ತೇನೆ ಸ್ವಾಮಿ. ಕರ್ತನೇ ಸ್ತೋತ್ರ ರಾಜ. ಇವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ನಿಮ್ಮನ್ನು ಹುಡುಕಲಿ ರಾಜ, ನಿಮ್ಮ ನಂಬಿಕೆ ಹೆಚ್ಚಾಗಲಿ ರಾಜ, ನಿಮ್ಮ ಸಭೆಯನ್ನು ಹುಡ್ಕೊಂಡು ಹೋಗಲಿ ಸ್ವಾಮಿ. ಸ್ತೋತ್ರ ರಾಜ. ಈ ಕರ್ನಾಟಕ ರಾಜ್ಯದಲ್ಲಿ ದೆವ್ವದ ಕಾಟದಿಂದ ಕಷ್ಟಪಡುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯಲಿ ಸ್ವಾಮಿ. ನಿನ್ನ ರಕ್ತ ತಲೆಯಿಂದ ಕಾಲ್ವರೆಗೂ ಇಳಿಯಲಿ ರಾಜ. ಎಲ್ಲೇ ಇದ್ದರೂ ಸರಿ ರಾಜ. ಇವತ್ತು ಆ ದೆವ್ವದ ಕಾಟಕ್ಕೆ ಒಂದು ಕೊನೆತನವನ್ನು ಕರ್ತನೆ ನೀವು ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ಒಬ್ಬೊಬ್ಬರ ಮೇಲೆ ನಿಮ್ಮ ಮಹಿಮೆ ಇಳಿಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ ಅಪ್ಪ. ಪೂರ್ಣ ಹೃದಯದಿಂದ ನಂಬಿಕೆಯಿಂದ ಕರೆಯೋರಿಗೆ ಒಬ್ಬೊಬ್ಬರಿಗೂ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವದಿಸಿದ್ದಾರೆ ನಡ್ಸಪ್ಪ. ಕರ್ತನೇ ಸ್ತೋತ್ರ ರಾಜ. ಕುಟುಂಬ ಸಮಾಧಾನವಾಗಿರಲಿ, ಬಿಡುಗಡೆಯಾಗಿರಲಿ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆ. ಆಮೆನ್, ಆಮೆನ್. ದೇವರು